ಬಿಸಿಲಿಗೆ ಈ ಪಶ್ಚಿಮದ ಬಿಸಿಲಿಗೆ ಅಡಿಕೆ ಗಿಡ ಎಷ್ಟೋ ನೋಡಿ ಈಗ ಹಾಳಾಗಿ ಹೋಗಿತ್ತು. ಈ ಮರ ಹೋದಾಗ ಇದು ಹೋದಾಗ ಇನ್ನು ಉಳಿದವು ಹೋಗ್ಬಾರ್ದು, ಬದುಕ್ಸಕ್ ರೀತಿ ಹೆಂಗೆ ಅಂತ ಅಂದಾಗ ನಾವು ಕಂಡ ಸರಳ ಉಪಾಯ ಏನಂತ ಬಿಸಿಲಿನ ಇದಕ್ಕೆ ಈ ಪ್ರಮಾಣದಲ್ಲಿ ಹೋಗಿದೆ. ಮಲೆನಾಡಲ್ಲೇ ಈ ಬಿಸಿಲಿಗೆ ಹಿಂಗ್ ಹೋದ್ರೆ ಇನ್ ಬೇರೆ ಕಡೆ ಹೆಂಗೆ ಸರ್? ಎಲ್ಲಾ ಕಡೆ ಅಡಿಕೆ ಆಗ್ತಾ ಇದಾರೆ. ಆಗ್ತದೆ ಸರ್. ಅದಕ್ಕೋಸ್ಕರ ನಾವು ಒಂದ್ ಏನಾದ್ರು ಆಲ್ಟರ್ನೇಟ್ ಪರಿಹಾರ ಕಂಡ್ಕೋಬೇಕ್ವಿ. ಅದ್ರದ್ದು ಅದೇ ಇದಕ್ಕೆ ಲೆವೆಲ್ಗೆ ಬರೋ ಹಂಗೆ ನಾವು ಏನ್ ಮಾಡಿದ್ವಿ, ಮಾಗನೆ ಹಾಕೊಂಡ್ವಿ. ಮಾಗನೆ ಹಾಕಿದಾಗ ಎತ್ತರಕ್ಕೆ ಹೋತಲ್ಲ, ಕೆಳಗಡೆ ಏನು ಇಲ್ದಂಗ ಎತ್ತರಕ್ಕೆ ಹೋಗ್ಬಿಡ್ತು ಇದೆಲ್ಲ ಸರಿಗಳೆಲ್ಲ. ಕೆಳಗಡೆ ಏನ್ ಮಾಡ್ಬಿಟ್ವಿ, ಅದೇ ಮರಕ್ಕೆ ಶೇಡ್ ಕಟ್ಟಿದ್ವಿ. ಶೇಡ್ ಕಟ್ಟಿದಾಗ ಈ ಶೇಡು ಕೆಳಗಿನ ಪ್ರೊಟೆಕ್ಷನ್ಗೆ ಆಯ್ತು, ಆ ಮರ ಮೇಲಿನ ಪ್ರೊಟೆಕ್ಷನ್ ಆಗುತ್ತೆ, ಇಡೀ ತೋಟಕ್ಕೆ ರಕ್ಷಣೆ ಆಗ್ತಕ್ಕಂಥ ನಮ್ಮ ಒಂದು ಉದ್ದೇಶ. ಈಗ ನಾವು ಶೇಡ್ ನೆಟ್ ಹಾಕಿರೋದು 2 ಎಕರೆ. ಹೌದು ಸರ್. ಒಂದು ಶೇಡ್ ನೆಟ್ಟು ಹೆಚ್ಚು ಕಮ್ಮಿ 9 ಅಡಿ ಅಗಲ ಇರುತ್ತೆ, 10 ಅಡಿ ಎತ್ತರ, 9 ಅಡಿ ಅಗಲ. ಒಂದು ರೋಲು ಬಂದು 150 ಅಡಿ ಇರುತ್ತೆ. ಅದನ್ನ ನೀವು ಲೆಕ್ಕ ಹಾಕೋಬೇಕು. ಅದು ಒಂದು ರೋಲಿಗೆ 3,500 ಆಗುತ್ತೆ. 3,500ರಿಂದ 4,000 ಆಗುತ್ತೆ. ಅದನ್ನ ಲೆಕ್ಕ 90% ಶೇಡ್. ಅದನ್ನ ನೀವು, ನಾನು ಹಲವಾರು ಪ್ರಶಸ್ತಿ ವಿಜೇತ, ನಾನು ಸಾವಿರಾರು ಜನ ರೈತರನ್ನ ನೋಡಿದ್ದೀನಿ. ಅಲ್ಲಿ ನಾವು ಇದನ್ನ ಆಲ್ಟ್ರಾಗಿ ಏನು ಮಾಡ್ಬೋದು ಅಂತ ಆಲೋಚನೆ ಮಾಡಿದ್ದೀನಿ. ನಾನು ಅಡಿಕೆ ಮರ ಉಳಿಸೋದೇ ದೊಡ್ಡ ಕಾನ್ಸೆಪ್ಟ್ ಇರೋದ್ರಿಂದ ಬಿಸಿಲಿನ ಇದಕ್ಕೆ ಅವಾಯ್ಡ್ ಮಾಡೋದೇ ಒಂದು ದೊಡ್ಡ. ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಪರಿಚಯ ಸರ್? HD ಮಾದೇವಪ್ಪ ಅಂತ, ಅಮಟೆಕೊಪ್ಪ ಗ್ರಾಮ, ಔಟ್ಪೋಸ್ಟ್, ತಾಲೂಕು ಶಿಕಾರ್ಪುರ, ಜಿಲ್ಲಾ ಶಿವಮೊಗ್ಗ. ಸರ್ ತಮ್ದಿರೋ ತೋಟ ಎಲ್ಲಿ? ತಾವೇನೋ ಹೊಸ ರೀತಿಯಲ್ಲಿ ಶೆಡ್ ಅಂದ್ರೆ ನೆಟ್ ಏನೋ ಬಳಸಿದೀರಾ ಅಂತ ಕೇಳ್ಪಟ್ಟೆ. ಅದ್ ಯಾಕೆ ಬಳಸಿದೀರಾ ಏನು ಅನ್ನೋದನ್ನ ಸಂಪೂರ್ಣ ವಿವರಿಸಬಹುದಾ ತಾವು? ಹೊಸದೇನಲ್ಲ ಸರ್, ನನ್ನ ಒಂದು ಆಲ್ಟರ್ನೇಟ್ ಅಷ್ಟೇ. ತೋಟ ಎಲ್ಲಿ ಬರುತ್ತೆ? ಈ ತೋಟ ಶೆಟ್ಟೆಹಳ್ಳಿ ಗ್ರಾಮದ ಇದಕ್ಕೆ ಸೇರುತ್ತೆ. ಇದು ಗುಡ್ಡದವಾರಿ ಅಂತಂದು ಹೇಳಿ ಇಲ್ಲಿ ಬರುತ್ತೆ. ಅದು ಜಮೀನು ಸರ್ವೆ ನಂಬರ್ 46ನೇ 1 ಮತ್ತು 46ನೇ 2, ಒಟ್ಟು 7 ಎಕರೆ 8 ಗುಂಟೆ ಇದೆ. ಇದಕ್ಕೆ ಒಂದು ಇದರಲ್ಲಿ ಎಲ್ಲ ಮಿಶ್ರ ಬೆಳೆ ಇದೆ ಸರ್. 1-2 ಎಕರೆ ಅಡಿಕೆ ಬರ್ತಾ ಇದೆ ಹಾಲಿ. ಈ 2 ಎಕರೆ ಅಡಿಕೆ ಹಾಳೆ ಬರ್ತಾ ಇದ್ದಾಗ ಮತ್ತೆ 9 ಅಡಿ ದಾಯ ಬರೋ ಹಂಗೆ, 9-3-27ಕ್ಕೆ 9-18ಕ್ಕೆ ಬರೋಂಗೆ ನೇರ್ಲು ಹಾಕಿದ್ದೀನಿ, ಮತ್ತು ಹಲಸು ಹಾಕಿದ್ದೀನಿ. ಆಮೇಲೆ ಇನ್ನೆಲ್ಲ 9ಕ್ಕೆ ರೇಷ್ಮೆ ಇತ್ತು. ಆ 9ಕ್ಕೆ ಆಲ್ಟರ್ನೇಟ್ ಆಗಿ ನಾವೀಗ ಅಡಿಕೆ ಹಾಕಿದ್ದೀನಿ. ಯಾವುದಾದ್ರೂ ನಮಗೆ ಏನು ಬೇಕಾದ ಇಟ್ಕೊಂಡು ಬೇಡ ತೆಗಿಬೋದು, ಯಾವುದೇ ಲಾಸ್ ಇಲ್ದಂಗೆ ಮಾಡ್ಕೊಂಡಿದ್ದೀನಿ. ಅಡಿಕೆಗೆ ಭಾಳ ಬಿಸಿಲು ಬರುತ್ತೆ, ಅಡಿಕೆ ಹಾಳಾಗ್ತಾ ಇದೆ ಬಿಸಿಲು ಹೊಡೆತಕ್ಕೆ ಅಂತೆಲ್ಲ ಕೇಳ್ಪಟ್ಟಿದ್ವಿ. ನೀವು ಅದಕ್ಕೊಂದು ಪರಿಹಾರ ಕಂಡುಕೊಳ್ಳಕ್ಕೆ ಒಂದು ಹೊಸ ರೀತಿಯ ಹೊಸ ಬಗೆಯ ಮಾದರಿಯನ್ನು ಅನುಸರಿಸ್ತಾ ಇದ್ದೀರಾ. ಏನು ಮಾದರಿ ಅದು? ಏನ್ ಮಾದರಿ? ಅಡಿಕೆಗೆ ಬಿಸಿಲಿಂದ ಏನ್ ಸಮಸ್ಯೆ ಆಗುತ್ತೆ ಅದನ್ನ ಈಗ ಇಳಿ ಬಿಸಿಲಿಗೆ, ಈ ಪಶ್ಚಿಮದ ಬಿಸಿಲಿಗೆ ಅಡಿಕೆ ಗಿಡ ಎಷ್ಟೋ ನೋಡಿ ಈಗ ಹಾಳಾಗಿ ಹೋಗಿತ್ತು. ಅದು ಆ ಕಡೆದು ಬರ್ರಿ, ಈ ಕಡೆ ಬರ್ರಿ. ಬಿಸಿಲಿಗೆ ಈ ಮರ ಹೋಗಿತ್ತು ಸರ್. ಈ ಮರ ಹೋದಾಗ ಇದು ಹೋದಾಗ ಇನ್ನು ಉಳಿದವು ಹೋಗ್ಬಾರ್ದು, ಬದುಕ್ಸಕ್ ರೀತಿ ಹೆಂಗೆ ಅಂತ ಅಂದಾಗ ನಾವು ಕಂಡ ಸರಳ ಉಪಾಯ ಏನಂತ ಪೂರ್ತಿ ಹಿಂಗ್ ಹೋಗಿರೋದು ಅಡಿಕೆ ಇದಕ್ಕೇನೆ. ಹೌದು ಸರ್, ಬಿಸಿಲಿನ ಇದಕ್ಕೆ ಈ ಪ್ರಮಾಣದಲ್ಲಿ ಹೋಗಿದೆ. ಮಲೆನಾಡಲ್ಲೇ ಈ ಬಿಸಿಲಿಗೆ ಹಿಂಗ್ ಹೋದ್ರೆ ಇನ್ ಬೇರೆ ಕಡೆ ಹೆಂಗೆ ಸರ್? ಎಲ್ಲಾ ಕಡೆ ಅಡಿಕೆ ಆಗ್ತಾ ಇದಾರೆ. ಆಗ್ತದೆ ಸರ್. ಅದಕ್ಕೋಸ್ಕರ ನಾವು ಒಂದ್ ಏನಾದ್ರು ಆಲ್ಟರ್ನೇಟ್ ಪರಿಹಾರ ಕಂಡ್ಕೋಬೇಕಲ್ಲ. ಈ ಮಟ್ಟಕ್ಕೆ ಹೋದ್ರೆ ಅದು ಇದು ಹೋದಂಗೆ ಅಂತ ನಮ್ಮ ಅನ್ಸಿಕೆ ಸದ್ಯಕ್ಕೆ ಬರ್ತಾ ಇದೆ. ಅದಕ್ಕೆ ಏನ್ ಬೇಕು ಮಣ್ಣಿಗೆ ಹಾಕಿದ್ವಿ, ಮಳೆ ಕೊಚ್ಕೊಂಡು ಹೋಗಿದೆ. ಏನೋ ಮಾಡಿದ್ವಿ, ಬಿಸಿಲಿಗೆ ಈ ತರ ಆಗುತ್ತೆ ಡೆಫಿನೆಟ್ ಆಗಿ. ಅವಾಗ ಏನ್ ಮಾಡಿದ್ವಿ, ಅದ್ರದ್ದು ಅದೇ ಇದಕ್ಕೆ ಲೆವೆಲ್ಗೆ ಬರೋ ಹಂಗೆ ನಾವು ಏನ್ ಮಾಡಿದ್ವಿ, ಮಾಗನೆ ಹಾಕೊಂಡ್ವಿ. ಮಾಗನೆ ಹಾಕಿದಾಗ ಎತ್ತರಕ್ಕೆ ಹೋತಲ್ಲ, ಕೆಳಗಡೆ ಏನು ಇಲ್ದಂಗ ಎತ್ತರಕ್ಕೆ ಹೋಗ್ಬಿಡ್ತು ಇದೆಲ್ಲ ಸರಿಗಳೆಲ್ಲ. ಕೆಳಗಡೆ ಏನ್ ಮಾಡ್ಬಿಟ್ವಿ, ಅದೇ ಮರಕ್ಕೆ ಶೇಡ್ ಕಟ್ಟಿದ್ವಿ. ಶೇಡ್ ಕಟ್ಟಿದಾಗ ಈ ಶೇಡು ಕೆಳಗಿನ ಪ್ರೊಟೆಕ್ಷನ್ಗೆ ಆಯ್ತು, ಆ ಮರ ಮೇಲಿನ ಪ್ರೊಟೆಕ್ಷನ್ ಆಗುತ್ತೆ, ಇಡೀ ತೋಟಕ್ಕೆ ರಕ್ಷಣೆ ಆಗ್ತಕ್ಕಂಥ ನಮ್ಮ ಒಂದು ಉದ್ದೇಶ. ಇದಕ್ಕೆಲ್ಲ ಬಿಸಿಲಿನ ತಾಪ ಕಡಿಮೆ ಮಾಡ್ಲಿಕ್ಕೆ ಈ ಶೆಡ್ ಕಟ್ಟಿರೋದು. ಹೌದು ಸರ್. ಯಾರು ಅನ್ಕೊಂಡಿರ್ಲಿಲ್ಲ ಸರ್ ಹಿಂಗೆ ಶೆಡ್ ಕಟ್ತಾರೆ ಅಂತ? ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನಾವು ಇದಕ್ಕೆ ರಕ್ಷಣೆ ಆಗಲಿ ಅಂತೇಳಿ ಮೊದಲು ಮಾಗನೆ ಹಾಕಿದ್ವಿ.
ಮಾಗನಿ ಯಾವಾಗ ಎತ್ತರಕ್ಕೆ ಹೋಗ್ಬಿಟ್ಟು ಕೆಳಗ್ ಕಾಲು ಬೀಳಿತಲ್ಲ ಅವಾಗ ಶೇಡ್ ಕಟ್ಬೇಕಾದ ಅನಿವಾರ್ಯತೆ ಬಂದ್ ನಮಗೆ. ಸರ್ ಈ ಶೆಡ್ ಕಟ್ಟೋದ್ರಿಂದ ಹಾ. ಬಿಸಿಲಿನ ತಾಪಮಾನ ಕಡಿಮೆ ಮಾಡಬಹುದು. ಡೆಫಿನೆಟ್ಲಿ ಸರ್ 90% ಶೇಡ್ ನೆಟ್ ಕಟ್ಟಿದ್ರೆ 90% ಬಿಸಿಲು ಇದಾಕತ್ತೆ, ಅವಾಯ್ಡ್ ಆಗತ್ತೆ. ಅದು ಹೇಗೆ ಅಂತ ತೋರಿಸ್ಬೋದಾ? ಹೇಗೆ ಅಂತ ಇಲ್ಲ ಸರ್, ಯಾವುದೇ ಒಂದು ಶೇಡ್ ನೆಟ್ ಅನ್ನ ಒಂದ್ ಕಡೆ ಹಾಕಿದಾಗ ಆಟೋಮೆಟಿಕ್ ಆಗಿ ಬಿಸಿಲು ಅವಾಯ್ಡ್ ಆಗತ್ತೆ. ಅಲ್ಲ ಈಗ ಬಿಸಿಲು ಈ ಕಡೆಯಿಂದ ಬರುತ್ತೆ. ಹೌದು ಸರ್. ಸೊ ಅದು ಈ ಪ್ರಮಾಣದಲ್ಲಿ ತಡಿಬಹುದು. ಈಗ ಮೇಲಕ್ಕೆ ಮರ ಇದೆಯಲ್ಲ ಹರಿಗಿರ ಅದು ತಡೆಯುತ್ತೆ, ಕೆಳಗಡೆ ಶೇಡ್ ನೆಟ್ ತಡೆಯುತ್ತೆ. ಎಷ್ಟೆಷ್ಟು ಅಡಿದು ಶೇಡ್ ನೆಟ್ ಹಾಕಿದ್ದೀರಾ? 10 ಅಡಿ ಎತ್ತರದ್ದು ಹಾಕಿದ್ರಿ. 10 ಅಡಿ. ಹಾ ಎಷ್ಟು ಹಾಕಿದ್ದೀರಾ ಸರ್? 8 ಎಕರೆನಾ ಇದು? ಸರ್ 8 ಎಕರೆ ಅಂದ್ರೆ ಉಡಿ ಪ್ಲಾಟ್ 8 ಎಕರೆ. ಈಗ ನಾವು ಶೇಡ್ ನೆಟ್ ಹಾಕಿರೋದು 2 ಎಕರೆ. 2 ಎಕರೆಗೆ ಪೂರ್ತಿ? ಹೌದು ಸರ್. ಯಾವಾಗ ಹಾಕಿದ್ ಸರ್? ಇದರಿಂದ ಈಗ ಅಂದ್ರೆ ಅಡಿಕೆ ಹಾಳಾಗೋದು ಇದು ರಕ್ಷಣೆ ಆಗಿದೆ, ರಕ್ಷಣೆ ಆಗಿದೆ, ರಕ್ಷಣೆ ಆಗಿದೆ, ರಕ್ಷಣೆ ಆಗಿದೆ ಸರ್. ಯಾವಾಗ ಹಾಕಿದ್ದು ಸರ್? ಮೊದಲು ಆ ಪಕ್ಕಕ್ಕೆ ಸಾಗವಾನಿ ಹಾಕಿದ್ವಿ. ಸಾಗವಾನಿ ನಮ್ಗೆ ಹೆಚ್ಚು ಪ್ರೊಟೆಕ್ಷನ್ ಕೊಡ್ಲಿಲ್ಲ. ಅದ್ರ ನಂತರ ಅಡಿಕೆಗೆ ಲೆವೆಲ್ ಬರಂಗೆ ಮಾಗನಿ ಹಾಕಿದ್ವಿ. ಮಾಗನಿ ಎತ್ತರಕ್ಕೆ ಹೋಯ್ತು, ಅವಾಗ ಅದ್ರ ಕೆಳಗಡೆ ಶೇಡ್ ನೆಟ್ ಹಾಕಿದ್ವಿ. ಆ ಕಡೆಯಿಂದ ಸಾಗವಾನಿನೂ ಪ್ರೊಟೆಕ್ಷನ್ ಕೊಡುತ್ತೆ, ಮಾಗನಿನೂ ಕೊಡುತ್ತೆ, ಕೆಳಗೆ ಶೇಡ್ ಕೊಡುತ್ತೆ. 3 ದೃಷ್ಟಿಯಿಂದ ಇದನ್ನ ಕಾಪಾಡಿದೆ. ಈ ಶೇಡ್ ಹಾಕಿರೋದ್ರಿಂದ ನಿಜವಾಗ್ಲೂ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ? ಖಂಡಿತ. ಶೇಡ್ ಹಾಕಿದ್ಮೇಲೆ ಮೊದಲನೇ ಮರ ಏನೋ ಅಚಾನಕ ಹೋಗಿದ್ದು ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೆ, ಅದ್ರ ನಂತರದ ಮರಗಳು ಅವು ಹೋಗ್ಲೇ ಇಲ್ಲ. ತೋರಿಸ್ಬೋದು ಹಂಗಿದ್ರೆ ಅದು? ಹೌದು ಸರ್, ಹೌದು. ಇದು ಮೊದಲನೇ ಮರ ಇದಾಗಿತ್ತಲ್ವಾ? ಮೊದಲನೇ ಮರ ಇದಾಗಿತ್ತು, ಇದು ಆಗಿತ್ತು. ಇದು ಅದು 2ನೇ ಮರ ಏನಾಗಿಲ್ಲ. ಶೇಡ್ ಹಾಕಿದ್ಮೇಲೆ ಏನಾಗಿಲ್ಲ, 2ನೇದು ಏನಾಗಿಲ್ಲ. ಹೌದಾ ಕೊಡ್ರೆ? ಏನ್ರ ಆಗಿದೆ ಇದು ಶೇಡ್ ನೆಟ್? ಹಾ, ಅದೊಂದೇ ಅಕ್ಕಪಕ್ಕದಿಂದ ಹಿಂದಿದ್ದು ಅದು ಆಗಿಲ್ಲ? ಯಾವ್ದು ಆಗಿಲ್ಲ, ಇಡೀ ಪ್ಲಾಟ್ ಆಗಿಲ್ಲ. ಬಟ್ ಇದು ಆರಂಭದಲ್ಲಿ ಪೂರ್ತಿ ಹೋಗ್ಬಿಟ್ಟಿದೆ? ಹೌದು ಸರ್, ಹೋಗ್ಬಿಟ್ಟಿದೆ. ಅದು ಅಜಾಗರೂಕತೆಯಿಂದ ನಾವು ಹೋದಂಗೆ ಅದು. ಅದಕ್ಕೆ ಆಮೇಲೆ ಪ್ರೊಟೆಕ್ಷನ್ ಮಾಡ್ಕೊಂಡ್ವಿ ನಾವು. ಈಗ ಈ ಸುತ್ತ ಕಟ್ತಾರಲ್ಲ ಗೊತ್ತಾ? ಈಗ ಈ ತರ ಬಂದಾಗ, ಬಿಸಿಲು ಬಂದಾಗೂ ಕೂಡ ಇದೇ ನೆಟ್ ನ ಪೂರ್ತಿ ಮರಕ್ಕೆ ಕಟ್ತಾರೆ. ಮರಕ್ಕೆ ಶೇಡ್ ನೆಟ್ ಕಟ್ತಾರೆ. ಮರಕ್ಕೆ ಶೇಡ್ ನೆಟ್ ಕಟ್ಟೋದ್ರಿಂದ ಲಾಭ ಇದೆ, ಲಾಭ ಇಲ್ಲ ಅಂತಲ್ಲ. ಸುಣ್ಣ ಹೊಡೆಯೋ ಅವಶ್ಯಕತೆ ಇಲ್ಲ. ಬಟ್ ಆದ್ರೆ ಅದು ಖರ್ಚು ಜಾಸ್ತಿ ಬರುತ್ತೆ. ಇದು ಒಂದು ಕಟ್ಟಿಬಿಟ್ರೆ ಇಡೀ ತೋಟನೇ ಪ್ರೊಟೆಕ್ಷನ್ ಆಯ್ತಲ್ಲ. ಅದು ಪ್ರತಿ ಮರಕ್ಕೂ ಕಟ್ಬೇಕಾಗತ್ತೆ. ಇದು ಉಳಿತಾಯ, ಒಂದ್ ಮರ ಕಟ್ಟಿದ್ರೆ ಅಷ್ಟಕ್ಕೂ ಉಳಿಸಬಹುದಲ್ಲ. ಯಾವ್ದಕ್ಕೂ ಏನು ಇಲ್ಲ ಸರ್, ಪೂರ್ತಿ ಅವಾಯ್ಡ್ ಆಗಿದೆ? ಪೂರ್ತಿ ಅವಾಯ್ಡ್ ಆಗಿದೆ ಸರ್. ಆಮೇಲೆ ಸರ್ ಇಲ್ಲಿ ನೋಡಿ ಸರ್, ಇಲ್ಲಿ ನಾವೇನ್ ಮಾಡಿದೀವಿ, 2 ಗಿಡದ ಮಧ್ಯೆ ಒಂದು ಬಸಿಗಾಲುವೆ ಮಾಡಿ, ಆ ಬಸಿಗಾಲುವೆ ಪಕ್ಕಕ್ಕೆ ಮಣ್ಣಿನ ಗುಪ್ಪೆ ಹಾಕಿ ಅಲ್ಲಿ ನಾವು ಇದನ್ನ ಕಾಳುಮೆಣಸು ಹಾಕಿದೆ. ಯೂಶಲಿ ಹಾಕ್ತಾರಲ್ವಾ? ಯೂಶಲಿ ಹಾಕ್ತಾರೆ, ಹೆಂಗ್ ಬೇಕು ಹಂಗೆ ಹಾಕ್ಲಿಕ್ಕೆ ಬರಲ್ಲ. ಅದು 20 ನಿಮಿಷ ಸತತವಾಗಿ ಮಳೆ ಬಂದ್ರೆ ತಡೆಯಲ್ಲ. ಅದಕ್ಕೋಸ್ಕರ ಏನು ಮಾಡ್ಬೇಕು, ನಾವು ಗುಪ್ಪೆ ಫಸ್ಟ್ ಹಾಕೋಬೇಕು, ಬಸಿಗಾಲು ಮಾಡ್ಕೋಬೇಕು. ಅದು ಏನೇ ಹೊಡೆದ್ರು ಹೋಗ್ತಿರ್ಬೇಕು ಅದು. ಇನ್ನು ಉಳಿದು ಯಾವ್ದು ಆ ನಂತರದಲ್ಲಿ ನೀವು ಶೇಡ್ಗೆ ಎಂಥದ್ದು ವೀಡ್ ಮ್ಯಾಟ್ ಆಮೇಲೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಆದ್ರೆ ಇದನ್ನಂತೂ ಮೂಲವಾಗಿ ಮಾಡ್ಕೊಳ್ಳೇಬೇಕು. ಎಷ್ಟಿದೆ ಸರ್ ಇದು ಅಗಲ 9 ಅಡಿ ಇದೆ. ಗಿಡದಿಂದ ಗಿಡಕ್ಕೆ 9 ಅಡಿ ಇದೆ. ಇದು ಜಿಗ್ ಜಾಗ್ನಲ್ಲಿ ಹಾಕಿರೋದ್ರಿಂದ ಇದು ಓರೆ ಆಕಾರದಲ್ಲಿ ನಾವು ಇದನ್ನ ಮಾಡಿದೀವಿ. ಇಲ್ಲೇನ್ ಮಾಡಿದೀವಿ ಅಂತಂದ್ರೆ, ರೋಡಿಂದಾನೇ ಟ್ರ್ಯಾಕ್ಟರ್ ಹೋಗಿ ಮತ್ತೆ ರೋಡಿಗೆ ಬರೋ ಹಂಗೆ ವ್ಯವಸ್ಥೆ ಮಾಡ್ಕೊಂಡಿವಿ. ಅಂದ್ರೆ ಇಲ್ಲಿ ಬಂದ್ರಿ ಬರ್ತಿ ತರ ಇದಾಗಬೇಕು? ಹಾ, ಉಲ್ಟಾಗಿ ಮತ್ತೆ ಇಲ್ಲಿಂದಾನೆ ಬರ್ಬೇಕು ಹಂಗೆ. ಅಂದಾಜು 1 ಎಕರೆಗೆ ಈ ತರ ನೆಟ್ ಬೆಳೆಸಿದಿರಲ್ಲ, ಇದು ಎಷ್ಟು ಗಿಡಕ್ಕೆ ಹಾಕಿದೀರಾ? ಎಷ್ಟು ಖರ್ಚು ಬಂತು? ನಾನು ಅಂದಾಜ್ ಲೆಕ್ಕ ಹಾಕ್ಲಿಕ್ಕೆ ಹೋಗಿಲ್ಲ. ಆದ್ರೆ ಒಂದು ಶೇಡ್ ನೆಟ್ಟು ಹೆಚ್ಚು ಕಮ್ಮಿ 9 ಅಡಿ ಅಗಲ ಇರುತ್ತೆ, 10 ಅಡಿ ಎತ್ತರ, 9 ಅಡಿ ಅಗಲ. ಒಂದು ರೋಲು ಬಂದು 150 ಅಡಿ ಇರುತ್ತೆ. ಅದನ್ನ ನೀವು ಲೆಕ್ಕ ಹಾಕೋಬೇಕು. ಅದು ಒಂದು ರೋಲಿಗೆ 3,500 ಆಗುತ್ತೆ. ಇದಕ್ಕ 3,500ರಿಂದ 4,000 ಆಗುತ್ತೆ. ಅದನ್ನ ಲೆಕ್ಕ 90% ಶೇಡ್. ಅದನ್ನ ನೀವು 150 ಅಡಿನ ನೀವು 9 ಅಂತೆ ಹಾಕಂತ ಬರ್ಬೇಕು. ಈಗ ನೀವು ಇದಕ್ಕೆ ಮಹಾಗನಿ ಮರಕ್ಕೆ ಹಾಕಿರೋದಲ್ವಾ? ಹೌದು ಸರ್. ಒಂದು ವೇಳೆ ಈ ತರದನ್ನೇ ಮೆಥಡ್ ನ ನಮ್ಮ ರೈತರು ಬೇರೆ ಯಾರಾದ್ರೂ ಅಳವಡಿಸ್ಕೋಬೇಕು ಅಂದ್ರೆ, ಮಹಾಗನಿ ಮರ ಇಲ್ಲಿ ಹಾಕಿಲ್ಲ, ಸೊ ಅಂತ ರೈತರಿಗೆ ಈ ತರ ಶೇಡ್ ನೆಟ್ ಬಳಸ್ಕೋಬೇಕು ಅಂದ್ರೆ ಅವ್ರಿಗೆ ಯಾವ ರೀತಿ ಸಲಹೆ ನೀಡ್ತೀರಾ?
ಸಿಮೆಂಟ್ ಪೋಲ್ ಹಾಕ್ಬೋದು. ಆದ್ರೆ ಸಿಮೆಂಟ್ ಪೋಲ್ ಖರ್ಚಾಗುತ್ತೆ. ಇದು ನಾವು ಹಾಕಿರೋದು ಸರಳ ವಿಧಾನ. ಅಲ್ಲ, ನೀವ್ ಹಾಕಿದೀರಾ, ನೀವು ಆಲ್ರೆಡಿ ಪ್ಲಾನೆಡ್ ಆಗಿ ಬಳಸಿ ಅದಕ್ಕೆ ನೆರಳಾಗ್ಲಿ ಅಂತ ಹೇಳಿ ಮಹಾಗನಿ ಮರ ಹಾಕಿದೀರಾ. ಆದ್ರೆ ಒಂದ್ ವೇಳೆ ಮಹಾಗನಿ ಮರ ಇಲ್ಲ ಆ ಜಮೀನಲ್ಲಿ, ಸೊ ಈ ತರದಕ್ಕೆ ಮಹಾಗನಿ ಮರ ಇರ್ಲೇಬೇಕು ಅಂತಲ್ಲ, ಬೇರೆ ಯಾವ್ದಾವ ಮರ ಇದ್ರೂ ಕೂಡ ಹಾಕ್ಬೋದು. ಪೈಯಾನೆ ಹಾಕ್ಬೋದು, ಸಿಲ್ವರ್ ರಾಕ್ ಹಾಕ್ಬೋದು. ಅಡಿಕೆ ಮರ ಒಂದ್ ವೇಳೆ ಅಡಿಕೆ ಮರ ಹೋಗಿರುತ್ತೆ, ಸೊ ಅದಕ್ಕೆ ಹಾಕ್ಬಿಡ್ಬೋದಾ? ಹೋಗಿದ್ದ ಅಡಿಕೆ ಮರನೇ ಬೇಕಾದ್ರೆ ನೆಡ್ಬೋದು. ಆದ್ರೆ ಬಹಳ ಸಹ ಬಾಳಿಕೆ ಬರಲ್ಲ ಅದೊಂದೇ. ಇದು ಸಿಮೆಂಟ್ ಪೋಲ್ ಹಾಕಿದ್ರೆ ಬಾಳಿಕೆ ಬರುತ್ತೆ. ಅವಧಿಗಾದ್ರೂ ಈ ಬಿಸಿಲು ತಡಿಬಹುದು, ಸಮ್ಮರ್ ಮುಗಿಯೋ ತನಕನಾದ್ರೂ ತಡಿಬಹುದು. ಇದನ್ನ ನೀವ್ ಎಲ್ಲಿ ಕಂಡ್ಕೊಂಡ್ರಿ ಸರ್ ಈ ಮೆಥಡ್ ನ? ಅಂದ್ರೆ ಎಲ್ರು ಮರಕ್ಕೆ ಹಾಕ್ತಾ ಇದ್ರು, ಜಾಸ್ತಿ ಮರಕ್ಕೆ ಹಾಕಿ ಸುತ್ತಿ ಇದು ಮಾಡ್ತಾ ಇದ್ರು. ನೀವ್ ಈ ತರ ನೆಟ್ ಕಟ್ಬೋದು ಅಂತ? ನಾನು ಹಲವಾರು ಪ್ರಶಸ್ತಿ ವಿಜೇತ. ನಾನು ಸಾವಿರಾರು ಜನ ರೈತರನ್ನ ನೋಡಿದ್ದೀನಿ. ಅಲ್ಲಿ ನಾವು ಇದನ್ನ ಆಲ್ಟ್ರಾಗಿ ಏನ್ ಮಾಡ್ಬೋದು ಅಂತ ಆಲೋಚನೆ ಮಾಡಿದ್ದೀನಿ ನಾನು. ಅಂದ್ರೆ ಬೇರೆ ಎಲ್ಲೂ ಈ ತರದ್ ಮಾಡಿರ್ಲಿಲ್ಲ, ನೀವಾಗಿ ಮಾಡಿದಾರ ಬಿಟ್ಟಿದಾರ ಗೊತ್ತಿಲ್ಲ. ನನಗೆ ಅವಶ್ಯಕತೆ ಇದ್ದು ನೀವಾಗಿ ಓನ್ ಆಗಿ ಕಂಡ್ಕೊಂಡಿದ್ದು ನಾ ಯಾರು ನೋಡಿ. ಇದರಿಂದ ಒಂದು ಬಿಸಿಲಿನ ಅವಾಯ್ಡ್ ಒಂದೇ, ಅದ್ ಬಿಟ್ಟು ಬೇರೆ ಏನಾದ್ರು ಅನುಕೂಲಗಳಿದೆಯಾ? ಏನು ಅನುಕೂಲ ಇಲ್ಲ. ಮೈನ್ ಆಗಿ ಅಡಿಕೆ ಮರ ಉಳಿಸೋದೇ ದೊಡ್ಡ ಕಾನ್ಸೆಪ್ಟ್ ಇರೋದ್ರಿಂದ ಬಿಸಿಲಿನ ಇದಕ್ಕೆ ಅವಾಯ್ಡ್ ಮಾಡೋದೇ ಒಂದು ದೊಡ್ಡ ಹರಸಾಹಸ. ಇದು ಮಳೆಗಾಲದಲ್ಲಿ ಹಿಂಗೆ ಇರ್ಬೇಕಾ ಅಥವಾ ಅವಾಗೇನೋ ಬಿಚ್ಚಬಹುದು? ಮಳೆಗಾಲದಲ್ಲಿ ಅವಶ್ಯಕತೆ ಇಲ್ಲ, ಬಿಚ್ಚಬಹುದು. ಬೇಸಿಗೆ ಆರಂಭದಿಂದಾನೇ ಹಾಕ್ಬಹುದು. ಅಂದ್ರೆ ಯಾವ ತಿಂಗಳಿಂದ ಹಾಕ್ಬೇಕಾಗತ್ತೆ ಇದನ್ನ? ಸಾಮಾನ್ಯವಾಗಿ ನಾವು ಡಿಸೆಂಬರಿಂದ ಹಾಕ್ಬಹುದು. ಡಿಸೆಂಬರ್ ಜನವರಿಂದ ಹಾಕಿ ಒಂದು ಮೇ ಹೊತ್ತಿ ತೆಗಿಬಹುದು. ಇಲ್ಲಿ ತನಕ ಈ ಶೆಡ್ ನ ಶೇಡ್ ನೆಟ್ ಮೇ ಜೂನ್ ವರೆಗೂ ಇರ್ಬೇಕು. ಆಮೇಲೆ ಇದ್ರೂ ತೊಂದರೆ ಇಲ್ಲ, ಕೆಲವರು ಬಿಸ್ತಾರೆ. ಯೂಶಲಿ ತೋಟಗಳಲ್ಲಿ ಈ ಬಿಸಿಲಿನ ಹೊಡೆತಕ್ಕೆ ಅಂದಾಜು ಎಷ್ಟು ಮರಗಳು ಹೋಗಿರುವಂತಹ ಉದಾಹರಣೆಗಳಿದೆ? ನಿಮ್ದ್ರಲ್ಲಿ ಎಷ್ಟು ಹೋಗಿತ್ತು? ಸಹಜವಾಗಿ ಈ ಸಮ್ಮರ್ ಅಂದ್ರೆ ಬೇಸಿಗೆಯಲ್ಲಿ ತುಂಬಾ ಮರಗಳು ಹೋಗುತ್ತೆ. ಆದ್ರೆ ಫಸ್ಟ್ ಏನಾಗುತ್ತೆ, ಬಿಸಿಲೇನು ಫಸ್ಟ್ಗೆ ಬೀಳುತ್ತಲ್ಲ ಮರ, ಅದಂತೂ ಯಾವುದೇ ಕಾರಣಕ್ಕೂ ಉಳಿಯಲ್ಲ. ಅದಕ್ಕೆ ಏನಾದ್ರು ನಾವೇ ಉಳಿಸ್ಕೊಳ್ಳೋ ವಿಧಾನ ಮಾಡೋಕ್ ಬಿಟ್ರೆ ಅದಿಲ್ಲೂ ಉಳಿಯಲ್ಲ. ಅದು ಅಂದ್ರೆ ಗೊಬ್ಬರ ಆ ತರದ್ ಏನಾದ್ರು ಹಾಕಿ ಇಲ್ಲ, ಯಾವ್ದಾದ್ರು ಗೊಬ್ಬರ ಗಿಡ ಹಾಕ್ಬಹುದು, ಇದನ್ನ ಹಾಕಟ್ಬೋದು, ಶೇಡ್ ನೆಟ್ ಹಾಕ್ಬಹುದು, ಸುಣ್ಣ ಹೊಡೆಯೋದು, ಬೇರೆ ಬೇರೆ ಇದರಿಂದ ಉಳಿಸ್ಕೋಬೇಕು ಹೊರತು ಬೇರೆ ದಾರಿ ಇಲ್ಲ. ಅಲ್ಲ, ಇದನ್ನ ಹಚ್ಚೋದ್ರಲ್ಲೇ ಬೇರೆ ಏನಾದ್ರು ವ್ಯತ್ಯಾಸ ಮಾಡಿ ಹಾಕಿದ್ರೆ ತಪ್ಪಿಸ್ಲಿಕ್ಕಾಗುತ್ತೆ? ಏನ ಬಿಸಿಲು ದಾಯ ಮಾಡ್ತಿರಲ್ಲ, ಅದನ್ನ ಬೇರೆ ತರ ಚೇಂಜಸ್ ಮಾಡಿದ್ರೆ ಇಳಿ ಬಿಸಿಲ ತಪ್ಪಿಸ್ಬೋದ ಕೇಳಿದ್ರೆ? ಇಳಿ ಬಿಸಿಲು ತಪ್ಪಿಸ್ಬೋದು, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ಒಂದಂತೂ ನಿಜ, ಯಾವ ಮರದ ನೇರಕ್ಕಿರುತ್ತೆ ಅದ್ರ ಪಕ್ಕಕ್ಕೆ ಒಂದು ಸಿಮೆಂಟ್ ಪೋಲ್ ಆಗಲಿ ಅಥವಾ ಒಂದು ಯಾವ್ದಾದ್ರು ಒಂದು ಮರನಾಗ್ಲಿ, ಎತ್ತರ ಬೆಳೆಯಂತ ಮರನಾಗ್ಲಿ ಹಾಕೋದು ಅನಿವಾರ್ಯ. ಮತ್ತು ಅದಕ್ಕೆ ಶೇಡ್ ನೆಟ್ ಕಟ್ಟೋದು ಕೂಡ ಅನಿವಾರ್ಯ. ಇದನ್ನ ನಿಮ್ಮ ಈ ನೆಟ್ ಹಾಕಿರೋದನ್ನ ನೋಡಿ ರೈತರು ಏನ್ ಹೇಳ್ತಾರೆ ಸರ್? ಬಂದಿದ್ರೆ ಯಾರಾದ್ರೂ ನೋಡಿದಾರ? ಅದು ಏನು ಹೇಳ್ತಾರೆ, ಏನು ಹೆಚ್ಚಾದ್ರೆ ಯಾತಕ್ಕೆ ಪೋಣಿಸ್ಕೊಂತಾನಂತ ಹಂಗ ಅಂತ ಅಂತಾರೆ. ನಾವೆಂತ ಮಾಡಕ್ ಬರ್ತದೆ? ವ್ಯಂಗ್ಯ ಆಡ್ತಾ ಇದಾರೆ. ಆಮೇಲೆ ನಮಗೆ ಲಾಭ ಆಗಿದೆ, ನಾವು ಮಾಡ್ತೀವಿ. ಅಲ್ಲ, ವ್ಯಂಗ್ಯ ಆಡ್ತಾರೆ ಅವ್ರು. ಈಗ ಬೇರೆ ಮರಗಳು ಹೋಗದೆ ಇರೋದ್ರಿಂದ ಅದನ್ನ ನೋಡಾದ್ಮೇಲೆ ಏನಂದ್ರು? ಒಂಥರ ಪಾಡು ಅಂದ್ರು, ಯಾವನ್ ಮಾಡಕ್ ಹೋಗಾನೆ ಅಂದ್ರು. ಅವ್ರದ್ದ ಈಗ ಯಾರು, ಈಗ ನಾನ್ ಹೇಳಂದ್ರೆ ಕೃಷಿಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡೋದಿದ್ದಾರೆ, ಕೃಷಿಯನ್ನ ಪಾರ್ಟ್ ಟೈಮ್ ವರ್ಕ್ ಮಾಡಿದ್ದಾರೆ, ಕೃಷಿಯನ್ನ ಹವ್ಯಾಸಕ್ಕಾಗಿ ಮಾಡಿದ್ದಾರೆ, ಕೃಷಿಯನ್ನ ಲಾಭಕ್ಕಾಗಿ ಹೆಂಗ ಒಬ್ಬೊಬ್ರು ಒಂದೊಂದು ರೀತಿ ಇದೆ. ಅವ್ರ ಅನಿಸಿಕೆ ಪ್ರಕಾರ ಅವ್ರು ಮಾಡ್ತಾರೆ. ಅವ್ರು ಇನ್ನೊಬ್ಬರ ಮಾತನ್ನ ಕೇಳಲ್ಲ. ನಮಗ್ ಬೇಕು, ನಾವು ಮಾಡ್ಕೋಬೇಕಷ್ಟೇ. ಒಟ್ಟಾರೆ ರೈತರಿಗೆ ಹೇಳೋದಾದ್ರೆ, ಅದ್ರಲ್ಲೂ ಅಡಿಕೆ ಬೆಳೆಗಾರರಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ನಾವ್ ಹೇಳೋದಂತದ್ದು ಏನಂದ್ರೆ, ಮೊದಲ ನಿಮ್ಗೆ ಇಳಿ ಬಿಸಿಲೇನ್ ಬರುತ್ತೆ, ಅದಕ್ಕೆ ಮೊದ್ಲು ರಕ್ಷಣೆ ಮಾಡ್ಕೊಳ್ಳಿ. ರಕ್ಷಣೆ ಮಾಡ್ಕೊಂಡು ನಿಮ್ಮ ಅಡಿಕೆ ಗಿಡ ಕಾಪಾಡ್ಕೊಳ್ಳಿ. ಇದ್ರೆ ಒನ್ ಬೈ ಒನ್ ಅಷ್ಟು ಹೋಗೋಂತ ಸಾಧ್ಯತೆ ಇರುತ್ತೆ ಅಂತ. ಈ ನೆಟ್ ಕಾಸ್ಟ್ ಆಗತ್ತೆ ಅಂತ ಕೆಲವರು ಏನೋ ಹೇಳ್ತಾರೆ. ಇಲ್ಲ ಸರ್, ಇದು 3,500-4,000 ರೂಪಾಯಿ ಒಂದು ರೋಲ್ ಆಗುತ್ತೆ. ಒಂದು 150 ಅಡಿ ಬರುತ್ತೆ. ಅದು ಉದಾಹರಣೆ 150ರಿಂದ 60 ಅಡಿ ಬರುತ್ತೆ. ಆ 9 ಅಡಿಗೆ ಒಂದರಂತೆ ಕಟ್ಕೊಂಡಾಗ ಅದು ಎಷ್ಟು ಬರುತ್ತೆ, ಅದು ಎಷ್ಟು ದುಡ್ಡು ಆಗುತ್ತೆ, ಅವ್ರ ಲೆಕ್ಕ ಹಾಕೋಬೇಕು. ಸೊ ಹಾಗಾಗಿ ಈ ತರ ಮಾದರಿ ಮಾಡ್ಕೊಂಡ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಸೊ ಬಿಸಿಲಿನ ಬೇಗೆ ತಡ್ಕೊಳಕ್ ಇದೊಂದು ಮಾರ್ಗ. ಈಗ ಯಾಕೆಂದ್ರೆ ವಿಜ್ಞಾನಿಗಳು
ಲ್ಯಾಬ್ನಲ್ಲಿ ಕುತ್ಕೊಂಡು ಎಲ್ಲದನ್ನು ಮಾಡಿ ಮಾಡ್ಕೊಂಡು ಹೋಗ್ತಾರೆ. ನಾವು ರೈತರು ಪ್ರತಿ ಕ್ಷಣ ಅಪಘಾತಗಳು ಯಾವುದೇ ಒಂದು ಅನಾನುಕೂಲ ಎದುರಾಗೋದು ನಮಗೆ, ಅದಕ್ಕೆ ಪರಿಹಾರ ನಾವೇ ಕಂಡ್ಕೋಬೇಕು. ವಿಜ್ಞಾನಿಗಳು ಬಂದು ಕಂಡು ಆಗತ್ತನ್ರಿ ಗೌಡ್ರೆ. ಹಾಗಾಗಿ ನಮ್ಮ ಕಷ್ಟಕ್ಕೆ ನಾವೇ ನೋಡ್ಕೋಬೇಕು. ಯಾವಾಗಿಂದ ಇದನ್ನ ಹಾಕಿರೋದು ಸರ್ ನೀವು? ನಾನು ಹಾಕಿ 2 ವರ್ಷ ಆಯ್ತು, 2-3 ವರ್ಷ ಆಯ್ತು. 2-3 ವರ್ಷದಿಂದ? ಹೌದು ಸರ್. ಓಕೆ. ಅವಾಗಿಂದ ಯಾವ ಮರಗಳು ಇದಾಗೇ ಇಲ್ಲ? ಇಲ್ಲ ಸರ್, ಆಗಿಲ್ಲ. ಅದ ನಂತರ ಆಗಿಲ್ಲ. ಅದಕ್ಕೂ ಈ ಮುಂಚೆ ಆದ್ಮೇಲೆ ನೀವು ಇದನ್ನ ಕಂಡ್ಕೊಂಡು? ಹೌದು ಸರ್, ಹೌದು ಸರ್. ಈ ಸುಣ್ಣ ಬೆಳೆದ್ರೆ ಇದನ್ನ ಕಟ್ಟಿದ್ರು ಅದು ಇದಾಗತ್ತೆ ಅನ್ಸುತ್ತಲ್ಲ? ಸುಣ್ಣ ಬೆಳೆದ್ರೆ ಒಂದು ಅವಧಿಗೆ ಅಷ್ಟೇ ಬೆಳೆದ, ಮಳೆ ಬಂದಾಗ ಹೋಗ್ಬಿಡುತ್ತೆ ಅದು. ಈ ಶೇಡ್ ನೆಟ್ಟಿದ್ರೆ ಏನ್ ತೊಂದರೆ ಇಲ್ಲ. ಶೇಡ್ ನೆಟ್ ಹಾಕಿ ಸುಣ್ಣ ಬೆಳೆದ್ರೆ ಮತ್ತೂ ಉತ್ತಮ. ಶೆಡ್ ನೆಟ್ ಹಾಕಿ ಸುಣ್ಣ ಬೆಳೆದ್ರೆ ಮತ್ತೂ ಉತ್ತಮ. ಬಟ್ ಒಂದೊಂದೇ ಮರಕ್ಕೆ ಹಾಕೋದು ಕಾಸ್ಟ್ ಜಾಸ್ತಿ ಆಗತ್ತೆ. ಈ ರೀತಿ 2 ಜಾಯಿಂಟ್ ಇದ್ದಲ್ಲಿ ಹಾಕ್ಬಿಟ್ರೆ ಅಷ್ಟಕ್ಕೂ ರಕ್ಷಣೆ ಆಗತ್ತಲ್ಲ ಅದು. ಆಮೇಲೆ ಆಗತ್ತೆ. ಆಮೇಲೆ ಇದನ್ನ ಇನ್ನು ಕೆಲವರು ಒಂದು ವೈಶಿಷ್ಟ್ಯತೆ ಏನ್ ಮಾಡೋದು ಅಂದ್ರೆ, ಈ ಮರ ಮೇಲೆ ಹೋಗಿರುತ್ತಲ್ಲ, 9 ಅಡಿ ಇರುತ್ತೆ, ಅದಕ್ಕೆ ಏನ್ ಮಾಡ್ಬೋದು ಅಂತಂದ್ರೆ, ಈ ಹಳದಿ ಬಣ್ಣದ ಪಟ್ಟಿಯನ್ನ, ಈ ಟಾರ್ಪಲ್ ಇರುತ್ತೆ, ಹಳದಿ ಬಣ್ಣ ಟಾರ್ಪಲ್, 2 ಕಡೆ ಮಕ್ಕಕ್ಕೆ ಗ್ರೀಸ್ ಹಾಕ್ಬಿಟ್ಟು ಅವೆರಡೂ ಮರದಿಂದ ಮರ ಕಟ್ಟಿದ್ರೆ ಫಿಟ್ಸು ಅದೆಲ್ಲ ಬರುತ್ತಲ್ಲ, ನುಸಿ ಯಾವುದೇ ಇರೋದು ಅದಕ್ಕೆ ಅಟ್ರಾಕ್ಟ್ ಆಗಿ ಹೋಗಿ ಕುತ್ಕೊಂಡು ಅದು ಲಾಕ್ ಆಗ್ಬಿಡುತ್ತೆ. ಅಂದ್ರೆ ಯಾವ ರೀತಿ ಅದು? ಅದು ಯಾವ ರೀತಿ ಅಂತಂದ್ರೆ, ಈಗ ನೀವು ಉದಾಹರಣೆಗೆ ಟಾರ್ಪಲ್ ಹಾಕ್ತೀರಿ, 6 ಅಡಿ ಎತ್ತರ ಇರುತ್ತೆ ಅದು. 6 ಅಡಿ ಎತ್ತರ ಇರುತ್ತೆ, ಮರದ ಅಡಿ 9 ಅಡಿ, 6 ಅಡಿ ಆಗಲ್ಲ, 9 ಅಡಿ ಎತ್ತರಕ್ಕೆ ಎರಡನ್ನು ಇದನ್ನ ಮಾಡಿ ಕಟ್ತೀರಿ, 2 ಮುಖಕ್ಕೆ ಗ್ರೀಸ್ ಬೆಳಿತೀರಿ. ಈ ಕಡೆಯಿಂದ ಬರ್ರಿ, ಆ ಕಡೆಯಿಂದ ಬರ್ರಿ, ಅಲ್ಲೊಂದ್ರೆ ಒಂದು ಇಡೀ ತೋಟಕ್ಕೆ ಒಂದು 7-8 ಕಡೆ ಕಟ್ಟಿಬಿಟ್ರೆ ಬಂದು ಅಲ್ಲೆಲ್ಲ ಅಟ್ರಾಕ್ ಆಗಿ ಅಲ್ಲೆಲ್ಲ ಲಾಕ್ ಆಗ್ಬಿಡುತ್ತೆ. ಇನ್ಸೆಕ್ಟ್ ಟ್ರಾಪ್ ಆಗತ್ತೆ. ಬಟ್ ಅದು ಹೌದನ್ರಿ? ಹೇಳ್ರಿ. ಇನ್ಸೆಕ್ಟ್ ಅದು ಬಿಟ್ರೆ ಮತ್ತೆ ಇದರಿಂದ ಏನ್ ಅನುಕೂಲ ಇದೆ ಸರ್? ಇದರಿಂದ ಏನ್ ಅನುಕೂಲ ಏನಿಲ್ಲ. ಮೊದಲೇ ಈಗ ನಮ್ಮ ರೈತ ಅದನ್ನ ಅಡಿಕೆ ಗಿಡ ಉಳಿಸ್ಕೊಳ್ಳೋದೇ ಒಂದಿದು. ಹರಳು ಉದುರದಂಗೆ ನೋಡ್ಕೋಬೇಕು. ಹರಳು ಉದುರೋದಕ್ಕೆ ನಾನು ಮೊದಲೇ ಹೇಳ್ದಂಗೆ ನನ್ನ ಪೋಷಕಾಂಶ ದ್ರಾವಣ ಅದನ್ನೆಲ್ಲ ಮಾಡೋದ್ರಿಂದ ಹರಳು ಉದುರೋದಕ್ಕೆ ಕಡಿವಾಣ ಹಾಕಿದಂಗೆ ಆಗುತ್ತೆ, ಮಾಡ್ಕೋಬಹುದು. ಕೆಮಿಕಲ್ಗಿಂತ ಸೋ ಬೆಟರ್ ಅಂತ.